ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಜನಪ್ರತಿನಿಧಿ ಸಮಾಜದ ಗೌರವವನ್ನ ಕಾಪಾಡುವ ಕೆಲಸ ಮಾಡಬೇಕು. ಆದ್ರೆ ಮಧ್ಯಪ್ರದೇಶದ ಕಾಂಗ್ರೆಸ್ ಶಾಸಕ ಫೂಲ್ ಸಿಂಗ್ ಬರಯ್ಯ ಅತ್ಯಾಚಾರದಂತಹ ಭೀಕರ ಅಪರಾಧಕ್ಕೆ ನೀಡಿರುವಂತಹ ಸಮರ್ಥನೆ ಮತ್ತು ವಿಶ್ಲೇಷಣೆಗಳು ಕೇವಲ ವಿವಾದಾತ್ಮಕವಲ್ಲ, ಬದಲಿಗೆ ಆತನ ವಿಕೃತಿ ಮನಸ್ಥಿತಿಯ ಪರಮಾವಧಿಯಂತಿದೆ. ಭಾರತದಲ್ಲಿ ನಡೆಯುವಂತಹ ಹೆಚ್ಚಿನ ಅತ್ಯಾಚಾರಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಮಹಿಳೆಯರ ಮೇಲೆ ನಡೀತಾ ಇವೆ ಅಂತ ಹೇಳುವ ಬರದಲ್ಲಿ ಅವರು ಅತ್ಯಾಚಾರದ ಹಿಂದೆ ಒಂದು ಸಿದ್ಧಾಂತವಿದೆ ಅಂತ ಪ್ರತಿಪಾದಿಸಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ. ರಸ್ತೆಯಲ್ಲಿ ಹೋಗುವಾಗ ಸುಂದರ ಮಹಿಳೆಯನ್ನ ನೋಡಿದ್ರೆ ಪುರುಷನ ಮನಸ್ಸು ವಿಚಲಿತವಾಗುವುದು ಸಹಜ ಮತ್ತು ಅದು ಅತ್ಯಾಚಾರಕ್ಕೆ ಪ್ರೇರೇಪಿಸುತ್ತದೆ ಎಂಬ ಅವರ ಮಾತುಗಳು ಮಹಿಳೆಯರ ಘನತೆಗೆ ಧಕ್ಕೆ ತರುವಂತಿದೆ. ಎಷ್ಟಕ್ಕೆ ನಿಲ್ಲದ ಬರಯ್ಯ ಅತ್ಯಾಚಾರದಂತಹ ಹೀನಾಯ ಕೃತ್ಯಗಳನ್ನ ಪ್ರಾಚೀನ ಗ್ರಂಥಗಳ ನಂಬಿಕೆಗಳಿಗೆ ತಳುಕು ಹಾಕುವ ಮೂಲಕ ಸಾಹಸವನ್ನ ಮಾಡಿದ್ದಾರೆ. ಶೋಷಿತ ವರ್ಗದ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ್ರೆ ಅದು ತೀರ್ಥಯಾತ್ರೆ ಪುಣ್ಯಕ್ಕೆ ಸಮಾನ ಎಂಬ ವಿಕೃತ ನಂಬಿಕೆಗಳು ಪಠ್ಯಗಳಲ್ಲಿವೆ ಎಂಬ ಮಾತನ್ನ ಪ್ರತಿಪಾದಿಸುವ ಮೂಲಕ ಆತ ಧಾರ್ಮಿಕ ಮತ್ತು ಸಾಮಾಜಿಕ ಸಂಘರ್ಷಕ್ಕೆ ಕಿಡಿ ಹಚ್ಚಿದ್ದಾನೆ. ತೀರ್ಥಯಾತ್ರೆಗೆ ಹೋಗಲಾಗದವರು ಮನೆಯಲ್ಲೇ ಇಂತಹ ಕೃತ್ಯವೆಸಗಿ ಪುಣ್ಯ ಪಡೆಯುತ್ತಾರೆ ಎಂಬ ಈತನ ಸುಳ್ಳುಗಳು ಮತ್ತು ತರ್ಕಹೀನ ಮಾತುಗಳು ಅತ್ಯಾಚಾರಿಗಳಿಗೆ ಪರೋಕ್ಷವಾಗಿ ಕುಮ್ಮಕ್ಕು ನೀಡುವಂತಿವೆ. ಅದರಲ್ಲೂ 1 ವರ್ಷದ ಹಸುಳೆಯ ಮೇಲಾಗುವಂತ ಅತ್ಯಾಚಾರವನ್ನ ಪುಣ್ಯದ ಫಲಕ್ಕಾಗಿ ಮಾಡುವ ಕೃತ್ಯ ಅಂತ ವಿವರಿಸಿದ್ದು ಅವರ ಕ್ರೂರ ಮನಸ್ಥಿತಿಯನ್ನ ಎತ್ತಿ ತೋರ್ತಿದೆ. ಅದರಲ್ಲೂ 1 ವರ್ಷದ ಹಸುಳೆಯ ಮೇಲಾಗುವ ಅತ್ಯಾಚಾರವನ್ನು ಪುಣ್ಯದ ಫಲಕ್ಕಾಗಿ ಮಾಡುವ ಕೃತ್ಯ ಎಂದು ವಿವರಿಸಿದ್ದು ಅವರ ಕ್ರೂರ ಮನಸ್ಥಿತಿಯನ್ನ ಎತ್ತಿ ತೋರಿಸ್ತಾ ಇದೆ. ಬರಯ್ಯ ಅನ್ನೋ ಶಾಸಕನ ಈ ಹೇಳಿಕೆಗಳು ಕೇವಲ ರಾಜಕೀಯ ವಿವಾದವಾಗಿ ಉಳಿದಿಲ್ಲ, ಇದು ಇಡೀ ಮಹಿಳಾ ಸಮುದಾಯಕ್ಕೆ ಹಾಗೂ ಶೋಷಿತ ವರ್ಗಗಳ ಸ್ವಾಭಿಮಾನಕ್ಕೆ ಮಾಡಿದಂತ ಅವಮಾನವಾಗಿದೆ. ಅತ್ಯಾಚಾರವನ್ನ ಕೇವಲ ದೈಹಿಕ ಆಕರ್ಷಣೆ ಅಥವಾ ಧಾರ್ಮಿಕ ನಂಬಿಕೆ ಭಾಗವಾಗಿ ಬಿಂಬಿಸುವ ಮೂಲಕ ಅಪರಾಧಿಗಳಿಗೆ ಬೌದ್ಧಿಕ ರಕ್ಷಣೆ ನೀಡುವಂತಿದೆ. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ವಿವಿಧ ಸಂಘಟನೆಗಳಿಂದ ಇವರ ವಿರುದ್ಧ ಆಕ್ರೋಶದ ಅಲೆ ಎದ್ದಿದ್ದು, ಕಾಂಗ್ರೆಸ್ ಪಕ್ಷವು ಇಂತಹ ವ್ಯಕ್ತಿಗಳ ವಿರುದ್ಧ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಮಹಿಳೆಯರ ರಕ್ಷಣೆ ಮತ್ತು ಸಮಾನತೆಯ ಬಗ್ಗೆ ಮಾತನಾಡುವ ರಾಜಕೀಯ ಪಕ್ಷವೊಂದರ ಶಾಸಕರಿಂದ ಇಂತಹ ಅಸಹ್ಯಕಾರಿ ಹೇಳಿಕೆ ಬಂದಿರುವುದು ಅತ್ಯಂತ ದುರಾದೃಷ್ಟಕರ ಸಂಗತಿಯಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ ವಿಶೇಷ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.